ಆನೇಕಲ್ ಶಿಬಿರ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ಬಮುಲ್ ಸಹಯೋಗದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಶಾಸಕರಾದ ಬಿ ಶಿವಣ್ಣನವರು ಮಾತನಾಡಿ, ತಾಲೂಕಿನ ಎಲ್ಲಾ ಸಹಕಾರಿ ಸಂಘಗಳು ಸ್ವಂತ ಕಟ್ಟಡದಲ್ಲಿರಬೇಕು. ಈ ನಿಟ್ಟಿನಲ್ಲಿ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯನ್ನ ನೀಡಲಾಗುವುದು. ಸಹಕಾರಿ ಕ್ಷೇತ್ರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಬಮುಲ್ ನಿರ್ದೇಶಕರಾದ ಆರ್.ಕೆ. ರಮೇಶ್ ಅವರು ಮಾತನಾಡಿ, ಬಮುಲ್ ವಾರ್ಷಿಕವಾಗಿ 3,000 ಕೋಟಿ ವಹಿವಾಟು ನಡೆಸಿದರೆ ಕೆಎಂಎಫ್ 25,000 ಕೋಟಿ ವಹಿವಾಟು ನಡೆಸುತ್ತದೆ. ಹಾಗಾಗಿ ಸಹಕಾರಿ ಕ್ಷೇತ್ರವು ದೇಶದ ಅರ್ಥವ್ಯವಸ್ಥೆಯ ಪ್ರಮುಖ ಪಾತ್ರ ವಹಿಸುತ್ತದೆ. ಸಹಕಾರ ತತ್ವಗಳನ್ನು ಉಳಿಸಲು ಪ್ರತಿಯೊಬ್ಬರು ಬದ್ಧರಾಗಿರಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಜೆ ಮಂಜುನಾಥ್, ನಿರ್ದೇಶಕರಾದ ಸಿ ವೆಂಕಟೇಶ್, ಎ ಮೂರ್ತಿಗೌಡ, ಎಚ್ಆರ್ ಪ್ರಭಾಕರ್, ಆನೇಕಲ್ ತಾಲೂಕು ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಸಿಜಿ ಸುರೇಶ್, ಸಹಕಾರ ಸಂಘಗಳ ನಿವೃತ್ತ ಉಪನಿಬಂಧಕ ಮಂಜುನಾಥ್ ಸಿಂಗ್ ಮತ್ತಿತರರು ಹಾಜರಿದ್ದರು. ಇವತ್ತು 72ನೇ ಸಹಕಾರ ಸಪ್ತಾಹ ಇವತ್ತು 2025 ಇಡೀ ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಕೂಡ ಉದ್ಘಾಟನೆ ಮಾಡಿದ್ದಾರೆ. 14ನೇ ತಾರೀಕು 14ರಿಂದ 20ರವರೆಗೂ 7 ದಿನಗಳ ಕಾಲ ಇವತ್ತು ಸಪ್ತಾಹ ಇವತ್ತು ನಡೀತಾ ಇದೆ. ಇದು ಏನಂದರೆ ಆರ್ಥಿಕವಾಗಿ ಜನರ ಒಂದು ಸಹಕಾರ ಸಪ್ತಾಹಕ್ಕೆ ಮತ್ತು ಸಪ್ತಾಹ ಜನಗಳಿಗೆ ಈ ರೀತಿಯಾಗಿ ಒಂದು ಸಹಕಾರ ಸಪ್ತಾಹ ನಡೆಸೋದ್ರ ಮುಖಾಂತರ ಜನರಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ಇದು ಎಲ್ಲ ಕಡೆಯೂ ಕೂಡ ಬೆಳಿಬೇಕು. ಏನು ಸಹಕಾರ ಸಂಘಗಳು ಬೆಳೆದು ಆರ್ಥಿಕವಾಗಿ ಮೇಲೆ ಬರಬೇಕು. ಆದ್ದರಿಂದ ಜನಸಾಮಾನ್ಯರಿಗೂ ಇದರಿಂದ ಒಳ್ಳೆಯದಾಗ್ತದೆ. ಇವತ್ತು ಹಾಲು ಒಕ್ಕೂಟದಲ್ಲಿ ಏನು ಮಾಡ್ತಾರೆ, ಸಹಕಾರ ಸಂಘ, ಹಾಲು ಒಕ್ಕೂಟದ ಸಹಕಾರ ಸಂಘ ಇರ್ತದೆ. ಅದರಲ್ಲಿ ಹಾಲನ್ನು ಒಂದು ಹತ್ರ ಶೇಖರಣೆ ಮಾಡ್ತಾರೆ, ಅದನ್ನು ಬೆಂಗಳೂರು ಡೈರಿಗೆ ಹಾಕ್ತಾರೆ. ಬೆಂಗಳೂರು ಡೈರಿನಲ್ಲಿ ಅದನ್ನು ಪಾಕೆಟ್ಸ್ ಮಾಡಿ ಮತ್ತು ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿ ಅದರಿಂದ ಹಣವನ್ನು ಸಹಕಾರ ಸಂಘಕ್ಕೆ ಇದು ಬೆಂಗಳೂರು ಡೈರಿಗೆ ಬರುತ್ತೆ. ಬೆಂಗಳೂರು ಡೈರಿನಲ್ಲಿ ಬರುವಂಥ ಹೆಚ್ಚು ಏನು ಲಾಭದಾಯಕ ಹಣವನ್ನು ಸಹಕಾರ ಸಂಘಗಳಿಗೆ ಕೊಡೋದ್ರ ಮುಖಾಂತರ ಈ ರೀತಿಯಾಗಿ ಸಹಕಾರ ಸಂಘಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸಪ್ತಾಹ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವೆಂಬರ್ 14 ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬ ಅವತ್ತಿಂದ ಇವತ್ತು 20ನೇ ತಾರೀಕುವರೆಗೂ 7 ದಿನಗಳ ಕಡೆ ನಡೀತದೆ. ಇದರಿಂದ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು ಆಗ್ತದೆ. ಇದು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಏನಿವತ್ತು ಸಹಕಾರಿ ಅಖಿಲ ಭಾರತ 72ನೇ ಸಹಕಾರಿ ಸಪ್ತಾಹದ ಅಂಗವಾಗಿ 4ನೇ ದಿನದ ಒಂದು ವಿಷಯ ಇವತ್ತು ಏನಿತ್ತು, ಸಹಕಾರಿ ಸಂಘ ನಾವು ಇದನ್ನು ಇನ್ನೂ ಬಲಪಡಿಸಲಿಕ್ಕೆ ಯಾವ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸ್ಕೊಂಡಿದ್ದೀವಿ ಏನು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಒಂದು ಇತ್ತು. ಅದರಲ್ಲಿ ಇಡೀ ತಾಲೂಕಿನ ಎಲ್ಲ ಸಹಕಾರಿಗಳು ಇವತ್ತು ಪಾಲ್ಗೊಂಡು ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಪಾಲ್ಗೊಂಡಿದ್ದರು, ತುಂಬ ವಿಚಾರವನ್ನು ತಿಳಿಸಿದ್ದಾರೆ. ಸಹಕಾರಿ ರಂಗಕ್ಕೆ ನಮ್ಮೆಲ್ಲ ಏನು ಸರ್ಕಾರದಿಂದ ಏನೆಲ್ಲ ಆಗಬೇಕು, ನಮ್ಮ ಈ ಕ್ಷೇತ್ರದಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ನನ್ನ ಕಡೆಯಿಂದ ಏನಾಗಬೇಕು ಅದನ್ನೆಲ್ಲ ನಾನು ಕೊಡಲಿಕ್ಕೆ ತಯಾರಿದ್ದೇನೆ. ನಿಮ್ಮ ಸಹಕಾರಿಗಳ ಜೊತೆ ನಾನು ನಿಲ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಏನಿವತ್ತು ತಳಮಟ್ಟದಲ್ಲಿ ಯಾರು ನಮ್ಮ ಸಹಕಾರಿಗಳಿದ್ದಾರೆ, ಪ್ರಾಥಮಿಕ ಸದಸ್ಯರು, ಅವರನ್ನು ನಾವು ಇನ್ನೂ ಆರ್ಥಿಕವಾಗಿ ಒಂದು ಗಟ್ಟಿತನ ಬಲಪಡಿಸಲಿಕ್ಕೆ ಈ ಸಹಕಾರಿ ಏನು ಈ ತತ್ವ ಇದೆ ಇದಕ್ಕೆ ಇನ್ನೂ ಹಲವಾರು ತಿದ್ದುಪಡಿಗಳು ವರ್ಷ ಆಗ್ತಾ ಇರ್ತವೆ. ಮುಂದಿನ ದಿನದಲ್ಲಿ ಇದರ ಇನ್ನೂ ಹೆಚ್ಚಿನ ಒಂದು ಬಲಪಡಿಸಲಿಕ್ಕೆ ಇವತ್ತೇನು ಚರ್ಚೆಗಳು ನಡೀತವೆ, ಇದು ಉತ್ತಮವಾದ ಒಂದು ಸದಾವಕಾಶ. ಇದರಲ್ಲಿ ಹೆಚ್ಚಿನದಾಗಿ ಜನ ಸಹಕಾರಿಗಳು ಪಾಲ್ಗೊಂಡು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ತೇನೆ. ವಿಶೇಷವಾಗಿ ಏನು ಇವತ್ತು ಆನೇಕಲ್ ತಾಲೂಕಲ್ಲಿ ಹೊಸದಾಗಿ ಏನು ಮೊನ್ನೆ ಚುನಾವಣೆ ನಡೀತು, ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ನಿರ್ದೇಶಕರ ಸ್ಥಾನಕ್ಕೆ ತಾಲೂಕಿನ ಜನತೆ ಇವತ್ತು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ಏನೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಸದಸ್ಯರುಗಳಿಗೆ, ಆ ಸಂಘಗಳಿಗೆ ಏನೆಲ್ಲ ಹೊಸದಾಗಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾವು ಇತ್ತೀಚಿನ ಮಂಡಳಿ ಸಭೆ ಮಾಡಿ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೇವೆ. ವಿಶೇಷವಾಗಿ ಮಳೆಗಾಲ
ಸುಮಾರು ಇವತ್ತು 17.25 ಲಕ್ಷ ನಮ್ಮದು ಹಾಲು ಅದಕ್ಕೆ ಕೆಳಗಡೆ ಹೋಗಲೇ ಇಲ್ಲ. 19 ಲಕ್ಷದವರೆಗೂ ಹೋಗಿತ್ತು, ಇವತ್ತು 17 ಲಕ್ಷಕ್ಕೆ ಬಂದು ನಿಂತಿದೆ. ಇವತ್ತು 17.25 ಲಕ್ಷ ಹಾಲು ಬರ್ತಾ ಇದೆ. ಇಷ್ಟೆಲ್ಲ ಹಾಲು ಬಂದರೂ ಸಹ ಇದಕ್ಕೆ ಹಿಂದೆ ನಾನು ಸಹ 3 ಸಾರಿ ಡೈರೆಕ್ಟರ್ ಆಗಿದೆ, 1 ಸಾರಿ ಅಧ್ಯಕ್ಷರಾಗಿದ್ದೆ. ಈ ಫ್ಲೆಶ್ ಸೀಸನ್ ಅಂದ್ಬಿಟ್ಟು ಹಾಲು ಜಾಸ್ತಿ ಆದಾಗ ರೇಟ್ ಕಮ್ಮಿ ಮಾಡ್ತಾ ಇದ್ವಿ, ರೈತಿಗೆ 1 ರೂಪಾಯಿ 2 ರೂಪಾಯಿ. ಆದರೆ ಇತ್ತೀಚಿನ ಆಡಳಿತ ಮಂಡಳಿ ಏನು ಬಂದಿದೆ, ಹೊಸದಾಗಿ ನಮ್ಮ ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ಏನು ಬಮೂಲ್ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದಾರೆ, ಅವರ ಅಧ್ಯಕ್ಷರಾದಮೇಲೆ ರೈತರಿಗೆ ನಾವು ಯಾವುದೇ ರೀತಿಯಾದ ಒಂದು ಹೊಸ ಮಂಡಳಿ ಬಂದಾದಮೇಲೆ ರೈತರಿಗೆ ಕೊಡ್ತಕ್ಕಂಥ ಹಣದಲ್ಲಿ ನಾವು ಯಾವುದೂ ಕಮ್ಮಿ ಮಾಡಲಿಲ್ಲ. ಏನು ಹಿಂದೆ ಫ್ಲಶ್ ಸೀಸನ್ನಲ್ಲಿ ನಮ್ಮ ಬರಗಾಲದಲ್ಲಿ ಏನು ಕೊಡ್ತಾ ಇದ್ವಿ ಹಣವನ್ನು, ಫ್ಲಶ್ ಸೀಸನಲ್ಲಿ ಅಂದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಗಿಳೆ ಬಿದ್ದು ಹಸಿರು ಜಾಸ್ತಿ ಆದಾಗ ಹಾಲು ಜಾಸ್ತಿ ಆಗುತ್ತೆ. ಅಷ್ಟೇ ಇವತ್ತೇನು ನಮ್ಮ 19 ಲಕ್ಷ ಲೀಟ್ರ್ ಹಾಲಾಗಿದ್ದರು, ಇವತ್ತು 17.25 ಲಕ್ಷ ಹಾಲು ಬರ್ತಾಯಿದ್ರು. ನಾವು ರೇಟನ್ನು ಕಮ್ಮಿ ಮಾಡಲಿಲ್ಲ, ಅದೇ ರೇಟನ್ನು ಕೊಡ್ತಾಯಿದ್ದೀವಿ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ಹಣವನ್ನು ರೈತರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ.